ಇದ್ದಾಳೆ ಮತ್ತು ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಭ್ರಷ್ಟಾಚಾರ ಈಗ ನೀವು KRS ಪಕ್ಷ ನೋಡ್ತಾ ಇದ್ದಾರೆ, ಏನು ಅನಿಸ್ತಾ ಇದೆ? ಎಲ್ಲ ರೀತಿಯ ಮತ್ತು ಪ್ರಜೆಗಳು ಅಧಿಕಾರಿಗಳು ಎಲ್ಲ ಸಾಮಾನ್ಯ ವರ್ಗದ ಮಕ್ಕಳು ಒಳ್ಳೆಯ ರೀತಿಯ ರೆಸ್ಪೆಕ್ಟ್ ಮಾಡಬೇಕು, ಒಳ್ಳೆಯ ರೀತಿಯಿಂದ ಸಮಾಜದಲ್ಲಿ ಗೌರವ ಕೊಡಬೇಕನ್ನೋದು ಕೂಡ ಒಂದು ಉದ್ದೇಶ. ಈಗ ಯಾದಗಿರಿ ಜಿಲ್ಲೆಯಲ್ಲಿ ಏನೆಲ್ಲ ಭ್ರಷ್ಟಾಚಾರ ಇದೆ ಸರ್ ನೀವು ಕಂಡಂಗೆ? ಯಾದಗಿರಿ ಇದ್ದಿದೆ ಅದು ನಿರ್ಮಾಣ ಸಾಧ್ಯನೇ ಇಲ್ಲ. ಯಾವ ಪಕ್ಷ ಬಂದು ನಿರ್ಮಾಣ ಸಾಧ್ಯ ಇಲ್ಲ ಸರ್. ನೀವು ಅನ್ಬೋದು ನಮ್ಮ ಪಕ್ಷ ಬಂದು ನಿರ್ಮಾಣ ಮಾಡ್ತೀವಿ, ನಾವು ಈ ಪಕ್ಷದಲ್ಲಿ ತಿಂತಾರೆ ಅಂತ ಹೇಳೋದು. ಎಲ್ಲ ಪಕ್ಷಗಳು ಅದೇ ಸರ್. ಎಲ್ಲರೂ ಕಳ್ಳಲ್ಲಿ ಗುಡ್ಡ ಫಾಲೋ ಮಾಡ್ತಾರಂತ ಅದೇ ಥರನೇ ಸರ್ಕಾರಗಳು ಅವು. ಅಲ್ಲ ಸರ್, ಈಗ KRS ಪಕ್ಷದ ಹೋರಾಟ ನೋಡಿ, KRS ಪಕ್ಷ ಈ ಸಣ್ಣ ಪಕ್ಷ ಇರ್ಬೋದು, ಮುಂದೆ ಬೆಳವಣಿಗೆ ಆಗ್ಬೋದು, ದೊಡ್ಡ ಪ್ರಮಾಣ ನಾವು ಪ್ರಚಾರ ಮಾಡ್ತೀವಿ ಅಂತ ನೀವು ಹೇಳ್ಬೋದು. ದೊಡ್ಡ ಪ್ರಮಾಣ ಪ್ರಚಾರ ಅದೆಲ್ಲ ನಮ್ಮಂತ ಕೆಳ ಮನುಷ್ಯರನ್ನ ಬಂದಲ್ಲಿ ಕೇಳಿದಾಗ ನೀವು ಎಲ್ಲಿದ್ದಿ ಯಾರಂತ ಕೇಳ್ತಾರೆ. ಮೊದಲೇ ಪೊಲೀಸರು ನಮಗೆ ನಿಮ್ಮಲ್ಲಿ ಬಿಡಲ್ಲ ಅವಾಗ. ಆ ಥರ ಇಲ್ಲ ಸರ್. ಇದು ನೀವು ಇಲ್ಲ, ನೀವು ಒಪ್ತೀನಿ ಸದ್ದು ನಿಮ್ಮದಂಗೆ ಆದ ನಾವು ಒಪ್ತೀವಿ ಇಲ್ಲಂತಿಲ್ಲ. ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತು ಅನ್ನೋಕೆ ಇಡೀ ನಮ್ಮ ಕರ್ನಾಟಕದಲ್ಲಿ ಯಾವ ಪಕ್ಷ ಸಾಧ್ಯ ಇಲ್ಲ ಅಂತ ಮಾತು ನನ್ನ ಅಭಿಪ್ರಾಯ. ಅಲ್ಲ, ನಿಮ್ಮ ಅಭಿಪ್ರಾಯ ಒಳ್ಳೇದಿದೆ, ಯಾಕಂದ್ರೆ ನಿಮ್ಮ ಅನಿಸಿಕೆ ಹಂಗೇನಿಲ್ಲ, ತಪ್ಪೇನಿಲ್ಲ. ನಮ್ಮ ಅನಿಸಿಕೆ ಯಾಕಂತಂದ್ರೆ ಈಗ ವ್ಯವಸ್ಥೆ ಹಂಗಿದೆ. ನೀವು ಒಂದು ತಹಶೀಲ್ದಾಗ ಒಂದು ಸ್ವಲ್ಪ ಪಾಣಿ ತಗೋಬೇಕಾದ್ರೆ ನೀವು ಮಾಮೂಲ ಕೊಟ್ಟರೆ ನಿಮ್ಗೆ ಒಳಗೆ ಬಿಡ್ತಾ ಜೈಲು ಕೊಡ್ತಾರೆ. ಇಲ್ಲ ಸಾಧ್ಯನೇ ಇಲ್ಲ. ಯಾವಲ್ಲಿ ಎಲ್ಲಿ ತಹಶೀಲ್ ಕೋರ್ಟ್ ಕಚೇರಿ ಎಲ್ಲಾರು ಹೋಗ್ರಿ ನೀವು. ಯಾವುದೇ ಸರ್ಕಾರಿ ಕಚೇರಿ, ಯಾವುದೇ ಸರ್ಕಾರಿ ಕಚೇರಿ ರೊಕ್ಕ ಯಾವ ಕೆಲಸನೂ ಆಗಲ್ಲ. ಹಿಂಗಾದ್ರೆ ಹೆಂಗೆ ಸರ್ ನಾವು ವ್ಯವಸ್ಥೆ? ಮೊನ್ನೆ ಪ್ಲಾಟ್ ತೊಗೊಂಡ್ರಿ ಸಬ್ರೇಷನ್ ಮುನ್ಸಿಪಾಲಿಟಿ ಮುಟ್ಟಿಸಿ ಮಾಡೋಕೆ 14,100 ರೂಪಾಯಿ ನಮಗೆ ಮುಟ್ಟಿಸಿ ಅಂತ ಕಾಪಿ ಕೊಟ್ಟರು. 21,000 ರೂಪಾಯಿ ಅಮೌಂಟ್ ಕೊಡ್ತೀವಿ. ಯಾರು ಕೇಳ್ತಾರೆ? ಯಾರು ಕೇಳೋದು? ನಾನು ಕೇಳೋದು ನಾನೇನು ಇಷ್ಟು, ನೀನು ಕೇಳಿ ನೀವು ಇಷ್ಟು. ಇಲ್ಲಾಂದ್ರೆ ಚಪ್ಪಲು ಒಂದು ಜೋಡಿ ಚಪ್ಪಲು ಹೋದ ಮುನ್ಸಿಪಾಲಿಟಿ ತಿರ್ಗಾಡೋದು. ಅದು ಇದ್ದು ಕಾಮನ್ ಅದ, ಏನು ಮಾಡೋಕ್ಕಾಗಲ್ಲ. ಶುದ್ಧ ಆಗ್ಬೇಕಾದ್ರೆ ಓದ್ತಾವ, ಆಗಲ್ಲ ಅಂತ ನಾವು ಅನ್ನಂಗಿಲ್ಲ. ತಲೆಮಾರುಗಳು ಓದ್ತಾವ, ತಲೆಮಾರಿಗೆ ಆದಾಗ ಆಗ್ಬೋದು. ಅಲ್ಲ ಸರ್, ಈಗ ನೀವು ಅಂತ್ರಿ ಆ ವ್ಯವಸ್ಥೆ ಈಗ ಕಣ್ಣಾರೆ ಕಂಡಿದ್ದಾರೆ. ಕಣ್ಣಾರೆ ಕಂಡಿವಿ. ಮುಂದೆ ಈ ತರ ಆದಾಗ ಇಂಥ ಪಕ್ಷ ಬಂದು ಹಿಂಗೆ ಆಯ್ತಪ್ಪ ಅಂತ ಅನ್ಬೋದು. ನಾನು ನಮ್ಮ ಮಂದಿ ಹಣದ ತಗೊಂಡು ಅಂತಾರೆ. ಈಗ ಇದನ್ನ ಬದಲಾಯಿಸುವಂತ ಕೆಲಸ ಯಾರ್ದು ಸರ್? ನಮ್ದ ನಿಮ್ದ? ಬದಲಾಯಿಸುವಂತ ಕೆಲಸ ಎಲ್ಲಾ ಪ್ರಜೆಗಳದ್ದು. ಹೌದಲ್ವಾ? ನಾವು ಒಬ್ಬರು ಓಟ್ ಹಾಕಿನ ಆಗಲ್ಲ, ಈಗ ಒಬ್ಬರು ಓಟ್ ಹಾಕಿನ ಆಗಲ್ಲ. ಪ್ರಜೆಗಳಿಗೆ ಏನ್ ಸಂದೇಶ ಕೊಡ್ತೀರಿ ನೀವು? ಸಂದೇಶ ಏನ್ ಕೊಡ್ಬೇಕಂತ ನೋಡ್ಬೇಕು. ಹೊಸ ಹೊಸ ಪಕ್ಷಗಳು ನೋಡ್ಬೇಕು, ಹೊಸ ಪಕ್ಷಗಳಿಗೆ ಹೆಲ್ಪ್ ಮಾಡ್ಬೇಕು. ಅವ್ರು ಬಂದಾಗ ನೋಡ್ಬೇಕು. ಅವ್ರು ಒಂದ್ 2 ವರ್ಷದಿಂದ ಆದ್ಮೇಲೆ ಹಿಂಗೆ ಮಾಡಕೈತಾರೆ, ಎಲ್ಲರೂ ಹಂಗೆ ಅಂತ ಕೇಳ್ಕೊಬೇಕು. ಹೌದೌದು. ಈಗ KRS ಪಕ್ಷದ ಹೋರಾಟ ನೋಡಿದ್ರು ಸರ್? ಹೋರಾಟ ನಾವು ನೋಡಿಲ್ಲ, ನಮ್ಮಲ್ಲಿ ಇಲ್ಲ ಜಾಸ್ತಿ KRS ಇಲ್ಲ. ಫೇಸ್ಬುಕ್ ವಾಟ್ಸ್ಆಪ್ ನೋಡಿದ್ರಿ, ಏನು ಅನ್ಸುತ್ತೆ? ಅದು ಒಳ್ಳೆ ಕಾರ್ಯಗಳು ಒಳ್ಳೆ ಇಲ್ಲ ಅಂತ ನಾವು ಅನ್ನಂಗಿಲ್ಲ. ಎಲ್ಲ ಎಲೆಕ್ಷನ್ ಬಂದಾಗ ಎಲ್ಲ ಪಕ್ಷದ ಊರಿಗೆ ನೀರು ಕೊಡ್ತೀವಿ ಅಂತಾರ, ರೋಡ್ ಮಾಡಿ ಕೊಡ್ತೀವಿ ಅಂತ, ನಿಮ್ಗೆ ಏನ್ ಸಮಸ್ಯೆ ಇದೆ ಹೀಗೆ ಮಾಡ್ತೀವಿ ಅಂತಾರ. DC ಫೋನ್ ಮಾಡ್ತಾರ, ಅವಾಗ ಮಾಡ್ತಾರ ಬಿಡ್ತಾರ, ಬಂದ್ರೆ ಮಾಡ್ತಾರ, ಬಂದ್ ಆ ಕಡೆ ಅವ್ರು ಆ ಕಡೆ. ನೀವು ಹೇಳಿದ್ದು ವಾಸ್ತವವಾಗಿ ಅವರು ಎಲೆಕ್ಷನ್ ಬಂದ